ರೈತ ಬಾಂಧವರು ನಮಸ್ಕಾರ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು 24ನೇ ನವಂಬರ್ 2025 ಇದೆ. ಈಗ ಬೆಳಿಗ್ಗೆ ಮಂಜಿನ ಒಂದು ವಾತಾವರಣ ಇದೆ. ಚಳಿ ಹೆಚ್ಚಾಗಿರುವುದರಿಂದ ಈಗ ಬೆಳೆ ಮೇಲೆ ಎಲೆ ಚುಕ್ಕೆ ರೋಗ ಏನದಲ್ಲ ಕಾಣಿಸ್ತಾ ಇದೆ. ಈ ಒಂದು ಎಲೆ ಚುಕ್ಕೆ ರೋಗ ದಿಂದ ಹೂವು ಮತ್ತು ಕಾಯಿ ಉದುರುವಂಥ ಒಂದು ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತದೆ. ಅದಕ್ಕೆ ಈ ಒಂದು ಎಲೆ ಚುಕ್ಕ ರೋಗ ಕಂಟ್ರೋಲ್ ಆಗಬೇಕಾದ್ರೆ ಕಾರ್ಬೆಂಡಜಿಮ್ 3 ಗ್ರಾಮ್ ಪ್ರತಿ ಲೀಟರ್ ನೀರು ಅಥವಾ ಮತ್ತು ಮ್ಯಾಂಕೋಜೆಬ್ ಅಂದರೆ ಸಾಫ್ ಅಂತ ಬರ್ತದೆ. ಕಾರ್ಬೆಂಡಜಿಮ್ ಮತ್ತು ಮ್ಯಾಂಕೋಜೆಬ್ ಕಾಂಬಿನೇಷನ್ 3 ಗ್ರಾಮ್ ಪ್ರತಿ ಲೀಟರ್ ನೀರಲ್ಲಿ ಹಾಕಬೇಕು. ಇಲ್ಲಾಂದರೆ ಹೆಕ್ಸಾಕೋನೋಜೋಲ್ ಅಂತ ಒಂದು ಶಿಲೀಂಧ್ರನಾಶಕ ಬರ್ತದೆ. ಅದು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ 1 ml ಪ್ರತಿ ಲೀಟರ್ ನೀರಿಗೆ ಹೆಕ್ಸಾಕೋನಜಲ್ ಹಾಕಿ ನೀವು ಸ್ಪ್ರೇ ಮಾಡ್ಬೋದು. ಸೊ ಈ ಒಂದು ಎಲೆ ಚುಕ್ಕೆ ರೋಗ ಕಂಟ್ರೋಲ್ ಆದರೆ ಹೂವು ಉದುರುವಂಥ ಪ್ರಮಾಣ ಕಡಿಮೆ ಆಗ್ತದೆ. ಇದು ಬಿಟ್ಟರೆ ಈಗ ನಮ್ಮಲ್ಲಿ ತೊಗರಿಯಲ್ಲಿ ನಾವು ಜೊಂಡಿ ಕಟ್ಟುವಂಥದ್ದು ಒಂದು ಇದು ನೋಡ್ತಾ ಇದ್ದೀವಿ ಹುಳ. ಅದಕ್ಕೆ ಏನದಲ್ಲ ನಾವು ಕಾಟ್ಯಾಪ್ ಹೈಡ್ರೋಕ್ಲೋರೈಡ್ 1 ml ಮತ್ತು ಅದ್ರ ಜೊತೆಗೆ ಪ್ರೊಫೆನೋಫಾಸ್ 1 ml ಇವೆರಡೂ ಸೇರಿಸಿ ನಾವು ಸಿಂಪಡಣೆ ಮಾಡಿದಲ್ಲಿ ಕಡಿಮೆ ಆಗ್ತದೆ. ಒಂದು ವೇಳೆ ಜೊಂಡಿ ಬಿಡಿಸೋ ಸಲುವಾಗಿ ನಾವು ಬೇರಿನ ಗಿಡದ ಟೊಂಗೆ ಏನದಲ್ಲ ತೊಗೊಂಡು ಒಳಗಡೆ ಎಳ್ಕೊಂಡು ಹೋದ್ರೂ ಸಹಿತ ಹೊರಗಡೆ ಹುಳ ಬರ್ತದೆ. ಅದು ಹುಳ ಏನದಲ್ಲ ಯಾವುದೇ ಕೀಟನಾಶಕ ಸಿಂಪಡಣೆ ಮಾಡಿದಾಗ ಹತ್ಕೊಂಡ್ರೆ ಸಾಯ್ತದೆ. ಈ ಎರಡೂ ಕೀಟನಾಶಕ ಮತ್ತು ಶಿಲೀಂಧ್ರನಾಶಕ ಸಿಂಪಡಿಸುವಾಗ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇದರಲ್ಲಿ ನಮ್ಮಲ್ಲಿ ಸಾಫ್ ಅವೈಲೇಬಲ್ ಇದೆ. ಅಲ್ಲಿಂದ ಪ್ರೊಫೆನೋಫಾಸ್ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅವೈಲೇಬಲ್ ಇದೆ. ಈ ಎರಡೂ ಕೀಟನಾಶಕಗಳು ತಾವು ಸಿಂಪಡಣೆ ಮಾಡುವಾಗ ಸಹಾಯಧನದಲ್ಲಿ ತೊಗೋಬೋದು. ಅದು ಬಿಟ್ಟು ಇಮೆಮೆಕ್ಟಿನ್ ಬೆಂಜೋಯೇಟ್ ಅಂತ ನಮ್ಮ ತೊಗರಿ ಹಸಿರು ಕಾಯಿ ಕೊರಕ ಏನು ಹತ್ತಿಗೆ ತೊಗರಿಗೆ ಕಡಲೆಗೆ ಏನು ಬರ್ತದೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಇಮೆಮೆಕ್ಟಿನ್ ಬೆಂಜೋಯೇಟ್ ಅಂತ ಒಂದು ಕಾಯಿ ಕೊರಕಕ್ಕೆ ಕೀಟನಾಶಕ ಇದೆ. ಅದು ರೈತ ಸಂಪರ್ಕ ಕೇಂದ್ರದಲ್ಲಿ 50% ಸಹಾಯಧನದಲ್ಲಿದೆ. ಈ 3 ಕೀಟನಾಶಕಗಳು ಯಾವಾಗೇ ಸ್ಪ್ರೇ ತಾವು ಮಾಡುವಾಗ ಅದರ ಜೊತೆಗೆ ನಮ್ಮಲ್ಲಿ MN ಲಿಕ್ವಿಡ್ ಅಂತ ಮೈಕ್ರೋನ್ಯೂಟ್ರಿಯೆಂಟ್ ಲಿಕ್ವಿಡ್ ಇದೆ. ಅದು 50% ಸಹಾಯಧನದಲ್ಲಿದೆ. ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯ ಇದೆ. ಪ್ರತಿ ಎಕರೆಗೆ ಅದು 1 ಲೀಟ್ರ್ ನಾವು ಮಿಕ್ಸ್ ಮಾಡಿ ಈ ಕೀಟನಾಶಕ ಇರ್ಬೋದು ಅಥವಾ ಶಿಲೀಂಧ್ರನಾಶಕಗಳು ಒಂದು ಬ್ಯಾರಲ್ ನೀರಲ್ಲಿ ಹಾಕ್ತಾವೆ ಏನು ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತೀರಿ. ಮಿಕ್ಸ್ ಮಾಡಿದಾಗ ಅದರ ಜೊತೆಗೆ 1 ಎಕರೆಗೆ ಇದು 200 ml ಏನದಲ್ಲ ಇವು ಲಿಕ್ವಿಡ್ ಮೈಕ್ರೋನ್ಯೂಟ್ರಿಯೆಂಟ್ ಹಾಕಿ ಸ್ಪ್ರೇ ಮಾಡಬೇಕು. ಇದರ ಅವಶ್ಯಕತೆ ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಹೂವು ಮತ್ತು ಕಾಯಿ ಬಿಡ್ತದೆ ಮತ್ತು ಮಣ್ಣಿನಲ್ಲಿರುವಂಥದ್ದು ಲಘು ಪೋಷಕಾಂಶಗಳ ಕೊರತೆಯನ್ನು ನೀಗಿಸೋಕ್ಕೆ ನಾವು ಎಲೆಯಿಂದ ಮಾತ್ರ ಲಘು ಪೋಷಕಾಂಶಗಳನ್ನು ಕೊಡ್ತೀವಿ. ತಕ್ಷಣ ಅವು ಗಿಡ ಏನದಲ್ಲ ಸ್ಟೊಮೆಟೊ ಮೂಲಕ ಅಬ್ಸರ್ವ್ ಮಾಡಿಕೊಂಡು ಅದರ ಒಂದು ಪರಿಣಾಮನ ನಾವು ಹೆಚ್ಚಿನ ಇಳುವರಿ ಪ್ರಮಾಣದಲ್ಲಿ ಬರ್ತದೆ ಅದನ್ನು ನಾವು ಕಾಣ್ಬೋದು. ಅದಕ್ಕೆ ರೈತ ಬಾಂಧವರು ಈ ಒಂದು ಎಲ್ಲ ಕೀಟ ರೋಗ ಬಾಧೆ ನಿರ್ವಹಣೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಹೂವು ಕಾಯಿ ಆಗಂಗೆ ತಾವೆಲ್ಲ ಅದಕ್ಕೆ ಮುಂಜಾಗ್ರತೆ ಕ್ರಮ ವಹಿಸಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೀನಿ. ನಮಸ್ಕಾರ.